ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಇಂದಿನ ವಿಡಿಯೋನಲ್ಲಿ ನಾನು ಅವರೆಕಾಳಿನ ಮೆಣಸು ಜೀರಿಗೆ ಉಪ್ಪಿಟ್ಟು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅವರೆಕಾಳು ಸೀಸನ್ ಶುರುವಾಗಿದೆ, ಸೊ ಅವರೆಕಾಳಿನ ಅಡುಗೆಗಳು ಶುರುವಾಗ್ತಾ ಇದ್ದಾವೆ. ನಾನು ಹೆಚ್ಚು ಕಮ್ಮಿ ಇದು 1.5 ಬಟ್ಲು ಅಥವಾ 2 ಬಟ್ಲು ಅವರೆಕಾಳು ತೊಗೊಂಡಿದ್ದೀನಿ. ಅದನ್ನು ಫಸ್ಟು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ನಾವು ಅವರೆಕಾಳನ್ನು ಒಂದು 3 ವಿಸಿಲ್ ಬೇಕಾಗತ್ತೆ ಅವರೆಕಾಳು ಬೇಯೋಕ್ಕೆ. ಉಪ್ಪಿಟ್ಟಿಗೆ ಸಾಧ್ಯವಾದರೆ ಸಣ್ಣದಾಗಿರೋ ಎಳೆ ಕಾಳು ತೊಗೊಳ್ಳಿ, ಚೆನ್ನಾಗಾಗತ್ತೆ ಉಪ್ಪಿಟ್ಟು. ಇದು ಕೂಗಲಿ, ಇದು ಒಂದು 3 ವಿಸಿಲ್ ಕೂಗಬೇಕಾಗತ್ತೆ ಕುಕ್ಕರಲ್ಲಿ. ಸೊ ಇದು ಅವರೆಕಾಳು ಬೇಯೋ ಹೊತ್ತಿಗೆ ನಾವು ರವೆ ಹುರ್ಕೊಳ್ಳೋಣ. ನಾನು ಇವತ್ತಿನ ವಿಡಿಯೋನಲ್ಲಿ ಉಪ್ಪಿಟ್ಟು ರವೆ ನಲ್ಲಿ ಉಪ್ಪಿಟ್ಟು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದನ್ನು ಆ್ಯಕ್ಚುಲಿ ಈ ಉಪ್ಪಿಟ್ಟನ್ನ ಟ್ರೆಡಿಷ್ನಲ್ಲಾಗಿ ಅಕ್ಕಿ ತರಿ ಹಾಕು ಮಾಡ್ತಾರೆ. ಅದು ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಲಿಂಕ್ ಹಾಕ್ತೀನಿ, ಬೇಕಾದ್ರೆ ಚೆಕ್ ಮಾಡಿ. ಇದು ಹೆಚ್ಚು ಕಮ್ಮಿ ನಾನು 3-4 ಜನಕ್ಕೆ ಆಗೋಷ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಇದು ಉಪ್ಪಿಟ್ಟಿನ ರವೆ. ನಾನು ರವೆ ಹೇಗೆ ಅಳ್ಕೋತೀನಿ ಅಂದರೆ, ಈ ನಾವು ಸಾರು ಹುಳಿ ಬಡಿಸೋ ಸೌಟ್ ಇರುತ್ತಲ್ಲ, ಅದ್ರಾಗ ಒಬ್ರಿಗೆ ಒಂದು ಸೌಟ್ ರವೆ ತೊಗೊಂಡ್ರೆ ಹೆಚ್ಚು ಕಮ್ಮಿ ಸರಿ ಹೋಗುತ್ತೆ. ಆ ಥರ ನಾನು 4 ಸೌಟ್ ತೊಗೊಂಡಿದ್ದೀನಿ ರವೆನ. ಇದನ್ನು ಹದವಾಗಿ ಸ್ವಲ್ಪ ಬಣ್ಣ ಚೇಂಜ್ ಆಗೋ ಥರ ಹುರ್ಕೋಬೇಕು. ನೋಡಿ, ಬೆಳ್ಳಗಿತ್ತು ಶುರು ಮಾಡಿದಾಗ ಒಂದು ಸ್ವಲ್ಪ ಕಂದು ಬಣ್ಣ ಬರುತ್ತೆ, ಅಷ್ಟಾದರೆ ಸಾಕು. ಅದಾದಮೇಲೆ ಇವಾಗ ನಾನು ಮೆಣಸು ಜೀರಿಗೆನ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನಷ್ಟು ಮೆಣಸು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದೆರಡನ್ನೂ ನಾವೀಗ ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ. ನೀವು ಕುಟ್ನೆ ಹಾರೆಯಲ್ಲಿ ಮಾಡಿದ್ರು ಚೆನ್ನಾಗಿರುತ್ತೆ. ಸ್ವಲ್ಪ ತರ್ತರಿಯಾಗಿ ಕುಟ್ಕೊಳ್ಳಿ, ತುಂಬ ನುಣ್ಣಗೆ ಮಾಡ್ಕೋಬೇಡಿ ಪುಡಿನ. ಸೊ ಇದು ಪುಡಿ ಮಾಡಿಟ್ಕೊಳ್ಳೋಣ. ನೆಕ್ಸ್ಟು ಈಗ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಉಪ್ಪಿಟ್ಟಿಗೆ ತುಪ್ಪ ಹಾಕ್ಕೊಳ್ಳಿ, ಯಾಕೆಂದರೆ ಮೆಣಸಿನ ಅಡುಗೆಗೆ ಯೂಶ್ವಲಿ ತುಪ್ಪದ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಕಾಂಬಿನೇಷನಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಬೆರೆಸ್ತಾ ಇದ್ದೀನಿ ನಾನಿಲ್ಲಿ. ಇದು ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸು, ಮತ್ತು ಈ ಉಪ್ಪಿಟ್ಟು ತುಂಬ ಟೇಸ್ಟಲ್ಲಿ ರೆಗ್ಯುಲರ್ ಉಪ್ಪಿಟ್ಟಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಮಾಡಿ ನೋಡಿ. ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಆ್ಯಕ್ಚುಲಿ ಅದು ಹಾಕಲ್ಲ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾವು ಪುಡಿ ಮಾಡಿಟ್ಕೊಂಡಿದ್ದು ಮೆಣಸು ಜೀರಿಗೆ ಪುಡಿ, ಇದೆರಡನ್ನ ಸ್ವಲ್ಪ ಎಣ್ಣೆಲಿ ಅದ್ರ ಘಾಟ್ ಕಮ್ಮಿ ಆಗೋ ಥರ ಹುರ್ಕೊಳ್ಳಿ. 1 ನಿಮಿಷ 2 ನಿಮಿಷ ಸಾಕು. ಮೆಣಸಿನ ಸ್ವಲ್ಪ ಘಾಟ್ ಇರುತ್ತಲ್ಲ ಅದು ಅಷ್ಟೇ. ನೀವು ನೋಡಿರ್ಬೋದು, ನಾನು ಸಾಸಿವೆ ಏನೂ ಹಾಕಿಲ್ಲ ಒಗ್ಗರಣೆಗೆ. ಈ ಉಪ್ಪಿಟ್ಟು ಹೀಗೆ ಮಾಡಬೇಕು. ಈ ಒಗ್ಗರಣೆಗೆ ಏನೂ ಹಾಕ್ತಲೇ ಬರೀ ಮೆಣಸು ಜೀರಿಗೆ ಫ್ಲೇವರೇ ಇದ್ರದ್ದೇ ಪ್ರಾಮಿನೆಂಟಾಗಿ ಬರಬೇಕು. ಇದಾದಮೇಲೆ ನಾವು ಅವರೆಕಾಳು ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ಬೆರೆಸ್ತೀವಿ. ನೆಕ್ಸ್ಟು ನಾನು ಹೇಳ್ದಂಗೆ ಇದಕ್ಕೆ ಅಕ್ಕಿ ತರಿ ಕಾಂಬಿನೇಷನು ಚೆನ್ನಾಗಿರುತ್ತೆ, ಬಟ್ ಉಪ್ಪಿಟ್ಟು ರವೆನಲ್ಲೂ ಮಾಡ್ಬೋದು ಈ ಥರ. ನೋಡಿ, ಈಗ ಅವರೆಕಾಳು ಬೆಂದಿದೆ, ಅದನ್ನು ಬೆರೆಸ್ಕೋತಾ ಇದ್ದೀನಿ. ಸೊ ನೀವು ಅವರೆಕಾಳು ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ನೀರು ಹದವಾಗೇ ಇಟ್ಕೊಳ್ಳಿ, ಏಕೆಂದರೆ ಆ ನೀರು ಫುಲ್ ಯೂಸ್ ಮಾಡ್ಕೋಬೋದು ಉಪ್ಪಿಟ್ಟಿಗೆ. ತುಂಬ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಎಕ್ಸಸ್ ಆಗುತ್ತೆ. ಆಮೇಲೆ ಉಪ್ಪಿಟ್ಟಿಗೆ ಯೂಶ್ವಲಿ ಅಳತೆ ಹೇಗೆ ಅಂದರೆ, 1 ಅಳತೆ ರವೆಗೆ 2-3 ನೀರು ಹಿಡಿಯುತ್ತೆ. ನಿಮ್ಗೆ ಸ್ವಲ್ಪ ಹುಡಿಯಾಗಿ ಬೇಕಾದರೆ 2 ಹಾಕ್ಕೊಳ್ಳಿ. ಸ್ವಲ್ಪ ಗೂಯಿಯಾಗಿ ಬರಲಿ ಅಂದರೆ ಆ ಥರ 3 ಅಳತೆ ಹಾಕ್ಕೋಬೋದು. ಈಗ ನೀರು ಕುದಿ ಬಂತು, ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ನಾನು ಅವರೆಕಾಳು ಬೇಯಬೇಕಾದ್ರೆ ಉಪ್ಪು ಹಾಕಿರಲಿಲ್ಲ, ಸೊ ಅದು ನೀವು ಹಾಕೋದಿದ್ರೆ ಇಲ್ಲಿ ಅದನ್ನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಉಪ್ಪು ಹಾಕಾಗಿದೆ. ಮತ್ತು ಇಲ್ಲಿ ಬೆಲ್ಲ ಆಪ್ಷನಲ್ಲು, ಬಟ್ ಎಗೇನ್ ಈ ಡಿಶ್ಶಿಗೆ ಟ್ರೆಡಿಷ್ನಲಾಗಿ ಹಾಕ್ತಾರೆ, ಸೊ ನಾನು ಬೆರೆಸಿದ್ದೀನಿ ಇಲ್ಲಿ. ಇದು ಕುದಿ ಬರಲಿ, ಚೆನ್ನಾಗಿ ಕುದಿ ಬಂದಮೇಲೆ ನಾವು ಹುರಿದಿಟ್ಕೊಂಡಿದ್ದು ರವೆ ಹಾಕಿದ್ರೆ ನೋಡಿ ಮುಗಿಯುತ್ತೆ ಈ ಡಿಶ್ಶು. ನಾನು ಹೇಳ್ದಂಗೆ ಇದು ರೆಗ್ಯುಲರ್ ಉಪ್ಪಿಟ್ಟಿಗಿಂತ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ಈ ಚಳಿಗಾಲಕ್ಕೆ ಮತ್ತು ಅವರೆಕಾಳಿನ ಕಾಂಬಿನೇಷನ್ನು, ಮೆಣಸಿನ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ರವೆ ಹಾಕಿದ್ದೀನಿ, ಬೇಯ್ಲಿ. ಇದು ಮುಚ್ಚಿಟ್ಬಿಟ್ಟು ಬೇಯಿಸೋಣ ಸ್ವಲ್ಪ ಹೊತ್ತು. ಮತ್ತು ನೀವುಗಳು ಅವರೆಕಾಳಲ್ಲಿ ಇನ್ಯಾವ್ಯಾವ ಥರ ಅಡುಗೆ ಮಾಡ್ತೀರಾ, ಏನಾದ್ರು ಸ್ಪೆಷಲ್ ಡಿಶಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮ ಮನೆಗಳಲ್ಲಿ ಅವರೆಕಾಳಿಂದ ಈ ಸೀಸನಲ್ಲಿ ಈ ಥರ ಉಪ್ಪಿಟ್ಟು ತುಂಬ ನಾವು ಮಾಡ್ತೀವಿ. ನಮಗೆಲ್ಲರಿಗೂ ಇದು ಇಷ್ಟ ಆಗುತ್ತೆ. ಇದಿಷ್ಟ ಆಗಿದೆ ನೋಡಿ, ಆಲ್ಮೋಸ್ಟ್ ಬೆಂದಿದೆ ಇದು. ನಾನು ಹೇಳ್ದಂಗೆ ಅವರೆಕಾಳು ನೀವು ಯಾವುದೇ ಉಪ್ಪಿಟ್ಟು ಮಾಡಬೇಕಾದ್ರೆ ಕರೆಕ್ಟಾಗಿ ಅದು ರುಚಿ ಬರಬೇಕು ಅಂದರೆ ನಾವು ರವೆ ಹುರ್ಕೊಳ್ಳೋದು ಬಹಳ ಮುಖ್ಯ. ಸೊ ರವೆ ಚೆನ್ನಾಗಿ ಹುರಿದಿದ್ದಾದರೆ ಅಕಸ್ಮಾತ್ ಸ್ವಲ್ಪ ತಣ್ಣೀರು ಬೆರೆಸಿದ್ರು ಬೇಯಬೇಕಾದ್ರೆ ಗಂಟಾಗೋದಾಗಲಿ ಏನೂ ಆಗೋಲ್ಲ. ಸೊ ರವೆ ಹುರ್ಕೊಳ್ಳೋದನ್ನ ಸ್ವಲ್ಪ ಗಮನ ಇಟ್ಟು ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಬೆಂದಿದೆ ರವೆ ಪೂರ್ತಿ.
ರವೆ ಹೇಗೆ ಬೆಂದಿದೆ ಗೊತ್ತಾಗುತ್ತೆ, ಬೆಳ್ಳು ಸ್ಪೆಕ್ಸ್ ಇರಲ್ಲ, ಪೂರ್ತಿ ಬೆಂದಿದ್ದು ಕಾಣುತ್ತೆ. ಕಡೆಯದಾಗಿ ಕಾಯಿ ತುರಿ, ಸ್ವಲ್ಪ ಕಾಯಿ ತುರಿ ಮುಂದಾಗೆ ಹಾಕಿ, ಇದಕ್ಕೆ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟಾದರೆ ನಮ್ಮ ಅವರೆಕಾಳಿನ ಮೆಣಸು ಜೀರಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು, ಚಾನಲ್ ಬರ್ತಾ ಇರೋ ಕಂಟೆಂಟ್ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗಳ ಕಡೆಯಿಂದ ಇನ್ಯಾವುದಾದ್ರು ಡಿಶಸ್ ಬೇಕಾ, ಯಾವ ವಿಡಿಯೋ ಹಾಕ್ಬೋದು ಅಂತ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.